ಹಲೋ ನಮಸ್ಕಾರ ಸ್ನೇಹಿತರು. ಏನಿದು ಕೆಲಸದವರು ಅಂದರೆ ಮನೆಗೆ ಸರ್ವೆಂಟ್ ಎಂಟ್ರಿ ಕೊಡ್ತಿದ್ದಾರೆ. ಕುಕ್ ಅಡುಗೆ ಮಾಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ, ಎಲ್ಲವನ್ನ ಕೂಡ ಮಾಡೋದಕ್ಕೆ ತಾಂಡವ್ ಕೆಲಸದವನನ್ನು ಇಡ್ತಿದ್ದಾರೆ. ಇದಕ್ಕೆ ಸಜೆಷನ್ ಕೊಟ್ಟಿದ್ದು ಯಾರಪ್ಪ? ಈ ಕಡೆ ಶ್ರೇಷ್ಠ ಕೊಟ್ಟಂತಹ ಬೆಗ್ ಶಾಕ್ ಏನು, ತಾಂಡವ್ಗೆ ಜೊತೆಗೆ ಭಾಗ್ಯ ತಗೊಂಡಂತಹ ತೀರ್ಮಾನ ಏನು, ಈ ಕಡೆ ತಾಂಡವ್ ಕೊಟ್ಟ ಬೆಗ್ ಶಾಕ್ ಏನು, ಕುಸುಮ ಅವ್ರು ಏನು ಮಾಡ್ತಾರೆ, ಕೆಲಸದವ್ರನ್ನ ಎಂಟ್ರಿ ಮನೆಗೆ ಆಗತ್ತಾ ಅಥವಾ ಇಲ್ವಾ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವನ ಬೆಳಗ್ಗೆ ಎದ್ದೇಳಿಸ್ತಾರೆ ಕುಸುಮ ಅವರು. ಬಿಸಿನೀರು ಕಾಯಿಸ್ಕೊಂಡು ಬಾ ಅಂತ. ಏನಮ್ಮ ಇದು ಬಿಸಿನೀರು ಕಾಯಿಸೋಕೆ ನನಗೆ ಹೇಳ್ತಿದ್ಯಲ್ಲ, ನೀನೇ ಹೋಗಿ ಅಡುಗೆ ಮನೇಲಿ ಬಿಸಿನೀರನ್ನ ಕಾಯಿಸ್ಕೋಬಹುದಲ್ವಾ ಅಂತ ಹೇಳ್ತಿದ್ರೆ, ಏನಪ್ಪ ನನಗೆ ಹೇಳ್ತಿದ್ಯಾ 2.5 ಗಂಟೆಲಿ ನೀನು ಹೊಟ್ಟೆಲಿ ಇರಬೇಕಿದ್ರೆ ಅಂತ ಸ್ಟೋರಿ ತೆಗಿಯೋಕೆ ಹೋಗ್ತಾರೆ. ಬೇಡಮ್ಮ ಬೇಡ, ನೀನು ಸ್ಟೋರಿ ಹೇಳಬೇಡ, 1000 ಸತಿ ಹೇಳಿದ್ಯಾ, ನೀನು ಬಿಸಿನೀರು ಅಲ್ವಾ ಬೇಕು, ನಾನು ಕಾಯಿಸ್ಕೊಂಡು ಬರ್ತೀನಿ ಇರು ಅಂತ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ? ಸ್ನಾನ ಮಾಡಿದೆ ಕಾಲಿಡು ಹಂಗಿಲ್ಲ ಅಡುಗೆ ಮನೆಗೆ, ಸ್ನಾನ ಮಾಡಿದೆ ಕೈ ಕಟ್ ಮಾಡಿಬಿಡ್ತೀನಿ, ಹೊಲೆ ಏನಾದರೂ ಹಚ್ಚಿದ್ರೆ ಸ್ನಾನ ಮಾಡಿ ಎಂಟ್ರಿ ಕೊಡಬೇಕು ಅಂತಾರೆ. ಏನಮ್ಮ ಸ್ನಾನ ಮಾಡಿ ಹೋಗ್ಬೇಕಾ ಅಂತ? ಹೌದು, ಸ್ನಾನ ಮಾಡಿ ಹೋಗಿ ಬೆಚ್ಚಗೆ ಬಿಸಿನೀರನ್ನ ಕಾಯಿಸ್ಕೊಂಡು ಬೇಗ ತೊಗೊಂಡು ಬಾ ಅಂತ ಹೇಳ್ತಾರೆ. ಜೊತೆಗೆ ಏನಮ್ಮ ಇದು ಅಂತ ಅನ್ಕೋತಿದ್ದಾಗ ಇನ್ನೊಂದು ಶಾಕ್ ಕೊಡ್ತಾರೆ. ಹೋಗ್ಬಿಟ್ಟು ನೀನು ರಂಗೋಲಿ ಬಿಡಬೇಕು, ಹೊರಗಡೆ ಬಾಗಿಲು ತೊಳಿಬೇಕು ಅಂತ ಹೇಳ್ತಾರೆ. ಏನಮ್ಮ ನಾನು ಹೋಗ್ಬಿಟ್ಟು ಪೂಜಾಗೆ ಹೇಳಮ್ಮ ಅಂದಾಗ, ಏನು ಪೂಜಾಗೆ ಹೇಳೋದಾ? ಅವಳು ಎಂಥವಳು ಅಂತ ಗೊತ್ತಿಲ್ವಲ್ಲಪ್ಪ, ಗೊತ್ತಿಲ್ವಾ ನಿನಗೆ? ಹೋಗ್ಬಿಟ್ಟು ಅಕ್ಕಂಗೆ ತಂದಿಟ್ಬಿಡ್ತಾಳೆ, ನನ್ನ ಕೈಲೇ ಎಲ್ಲ ಮಾಡಿಸಿದ್ರು ಅಕ್ಕ, ಚಾಲೆಂಜ್ ಸರಿಯಾಗಿ ಆಗಿಲ್ಲ ಅಂತ. ಆಮೇಲೆ ನೀನು ಚಾಲೆಂಜಲ್ಲಿ ತೊಂದರೆ ಆಗಿಬಿಟ್ರೆ ಏನಪ್ಪ ಮಾಡೋದು? ಬೇಡ, ಅವಳು ಸಹವಾಸನೇ ಬೇಡ, ಅವಳು ಎಂಥ ಬತ್ತಿ ಇಡೋಳು ಗೊತ್ತಾ, ನೀನೇ ಹೋಗಿ ಮಾಡಿಬಿಡು ಕಂದ ಅಂತ ಹೇಳಿ ಬಿಸಿನೀರು ಕಾಯಿಸ್ಕೊಂಡು ಬಾ ಅಂತ ಹೇಳಿ ಹೋಗ್ತಾರೆ. ತಾಂಡವ್ ಯಾವುದೇ ಕಾರಣಕ್ಕೂ ಮಲ್ಕೋ ಕೂಡ್ದು, ನೀನು ಮಲಗಿದ್ರೆ ನಾನಂತೂ ಸುಮ್ಮನಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಕುಸುಮವರು. ಏನಮ್ಮ ನೀನು 10-11 ಗಂಟೆ ತನಕ ಕೆಲಸ ಮಾಡಿ ಸಾಕಾಗಿ ಮಲ್ಕೊಂಡಿದ್ದೀನಿ, ಈಗಲೂ ಕೂಡ ಮಲ್ಕೊಬೇಡ ಅಂತ ಹೇಳ್ತಿದ್ಯಲ್ಲ, ಏನಿದು ಸಾಕಾಗಲ್ವ ನನಗೆ ಅಂತ ಹೇಳ್ತಿದ್ದಾನೆ. ಅಷ್ಟರಲ್ಲಿ ಭಾಗ್ಯಗೆ ತಾನು ಹೇಳಿದ ಮಾತುಗಳನ್ನೇ ಇನ್ನೊಮ್ಮೆ ನೆನಪು ಮಾಡ್ಕೋತಾನೆ. ಇದೇ ರೀತಿ ಕುಸುಮವ್ರು ಬಂದಿರ್ತಾರೆ, 5 ಗಂಟೆಗೆ ಬಾಗಿಲು ತಟ್ಟಿರ್ತಾರೆ. ಭಾಗ್ಯನ ಯಾಕೆ ಎಚ್ಚರ ಮಾಡಿಲ್ಲ ಅಂತ ರೇಗಿರ್ತಾರೆ, ಚಾರ್ಜ್ ಮಾಡಿರ್ತಾರೆ. ಆದರೆ ಭಾಗ್ಯ ಮಾತ್ರ ಅದು ತುಂಬ ಸ್ಟ್ರೈನ್ ಆಗಿತ್ತು, ಮಲ್ಕೊಂಡ್ಬಿಟ್ಟಿದ್ದೆ ಅತ್ತೆ ಅಂದಾಗ ಅವ್ರನ್ನೂ ಕೂಡ ತರಾಟೆಗೆ ತಗೋತಾರೆ. ಕುಸುಮ ಅವರು ಬಿಸಿನೀರು ತೊಗೊಂಡು ಬಾ ಅಂತ ಹೇಳಿ ಹೋಗಿರ್ತಾರೆ. ನಂತರ ಈ ಕಡೆ ಅಮ್ಮ ಹೇಳಿದ ಕೆಲಸ ಮಾಡೋಕ್ಕಾಗಲ್ವ ನಿನಗೆ, ಏನು ಅನ್ಕೊಂಬಿಡ್ತೀಯ ನೀನು, ಇತ್ತೀಚೆಗೆ ಸೋಂಬೇರಿ ಆಗಿಬಿಟ್ಟಿದ್ಯಾ ಅಂದಾಗ ಅದು ಸ್ವಲ್ಪ ಸ್ಟ್ರೈನ್ ಆಗೋಗಿತ್ತು. ರಾತ್ರಿ ಪಾತ್ರೆ ಕೆಲಸ ಎಲ್ಲ ಇತ್ತು ಅಡುಗೆ ಮನೇಲಿ ಜಾಸ್ತಿ ಅಂದಾಗ, ಹೌದೌದು ನೀನು ಭಾರಿ IAS ಆಫೀಸರ್ ನೋಡು, ಸಾಕಷ್ಟು ಏರಿಯಾಗೆ ತಿರ್ಕೊಂಡು ಬಂದು ಕಷ್ಟ ಸುಖ ಕೇಳೋದ್ರಲ್ಲಿ ನಿನಗೆ ಜಾಸ್ತಿ ಟಯರ್ಡ್ ಆಗಿಬಿಟ್ಟಿದೆ, 4 ಪಾತ್ರೆ ತೊಳೆಯೋದು ಇವಳಿಗೆ ದೊಡ್ಡ ಮಹಾನ್ ಕೆಲಸ ಅಂತೆ. ಸೋಂಬೇರಿ ತೊಗೊಂಡು ಬಂದು ಸೋಂಬೇರಿ ಬಿದ್ದಿದ್ದಾಳೆ, ಅದಕ್ಕೆ ಬೇರೆ ನೆಪ ಹೇಳ್ತಿದ್ದಾಳೆ, ಒಂದು ದೊಡ್ಡ ಕೆಲಸ ಮಾಡಿದವಳಂಗೆ ಆಡ್ತಿದ್ದಾಳೆ ಅಂತ ತಾಂಡವ್ ಹೇಳಿರ್ತಾರೆ. ಅದನ್ನು ನೆನಪು ಮಾಡಿಕೊಂಡು ಅಯ್ಯೋ ಕರ್ಮವ, ಅಡುಗೆ ಮನೆ ಕೆಲಸ ಇಷ್ಟೊಂದು ಕಷ್ಟ, ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತ ಅನ್ಕೋತಾರೆ ಹೊರತು ಭಾಗ್ಯ ಮೇಲೆ ಸ್ವಲ್ಪ ಕೂಡ ಕನ್ಸರ್ನ್ ಬರಲ್ಲ. ನಂತರ ಇಲ್ಲ ನಾನ್ಯಾಕೆ ಮಾಡಲಿ, ನಾನೊಬ್ಬ ಗಂಡು ಮಗ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ನಾನಿಲ್ಲ, ನಮ್ಮಮ್ಮಂಗೆ ಹೋಗಿ ಹೇಳ್ತೀನಿ, ಅವ್ರು ಅರ್ಥ ಮಾಡ್ಕೊಂಡು ಸಹಾಯ ಮಾಡ್ತಾರೆ ಅಂತ ಅನ್ಕೋತಾನೆ. ಸ್ನಾನ ಮಾಡಿಕೊಂಡು ಕುಸುಮ ಅವ್ರ ಬೆಡ್ರೂಮ್ಗೆ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕುಸುಮ ಅವರು ಆಲ್ರೆಡಿ ಪೂಜೆ ಹತ್ರ ನೋಡು, ಅವನ್ನ 4 ಗಂಟೆ ರಾತ್ರಿಗೆ ಎಬ್ಸಿದ್ದೀನಿ, ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಬೇಕು ಅಂತ ಬಿಸಿನೀರು ಕಾಯಿಸು ಅಂತ ಹೇಳಿದೆ. ಇನ್ನೂ ಡಿವೋರ್ಸ್ ಕೊಡ್ತಾನಂತ, ಡಿವೋರ್ಸ್ ನೋಡ್ತಾರೆ ಯಾವ ರೀತಿ ದಂಡಿಸ್ತೀನಿ, 2 ದಿನಕ್ಕೆ ಡಿವೋರ್ಸ್ ಬೇಡ, ಇದು ಬೇಡ ಅದು ಬೇಡ ಅಂದ್ಕೊಂಡ್ಬಿಡ್ಬೇಕು. ಏನು ಅನ್ಕೊಂಡ್ಬಿಡ್ತಾನೆ ಅವನು ಈ ಕುಸುಮನ. ಬುದ್ಧಿ ಹೇಗೆ ಕಲಿಸ್ತೀನಿ ನೋಡು, ಒಂದೊಂದು ಕಲಿಸ್ತೀನಿ, ಜೊತೆಗೆ ಮಧ್ಯಾಹ್ನಕ್ಕೊಂದು ಅಡುಗೆ, ಬೆಳಗ್ಗೆಗೊಂದು ಊಟ, ರಾತ್ರಿಗೊಂದು ಊಟ, ಒಂದೊಂದು ಮಾಡಿಸ್ತೀನಿ, ಮಕ್ಳಿಗೆ ವೆರೈಟಿ ಊಟ ಮಾಡಿಸ್ತೀನಿ, ಸಾಕಾಗಿ ಹೋಗಬೇಕು ಅವನು ಅಂತ. ಸುಪ್ಪ ಬತ್ತೆ, ನೀವು ಸರಿಯಾಗಿ ಮಾಡಿದ್ರೆ, ಹಟ್ಟಕ್ಕೆ ಏರ್ಸ್ಕೊಂಡು ಕೂತಿದ್ರೆ ಸರಿಯಾಗಿ ಮಾಡಿದ್ರತ್ತೆ, ಮನೆ ಕೆಲಸ ಎಲ್ಲನೂ ಮಾಡಿಸಿ, ಅಕ್ಕ ಏನೇ ಕೆಲಸ ಮಾಡ್ತಿದ್ರು ಎಲ್ಲನೂ ಮಾಡಿಸಿರುತ್ತೆ ಅಂತ ಪೂಜಾ ಹೇಳ್ತಿದ್ರೆ, ಹಲೋ ಪೂಜಾ, ನನ್ನ ಮಗ ಗಂಡು ಮಗನ ನನಗೆ ಯಾವುದೇ ಕಾರಣಕ್ಕೂ ಕೂಡ ಅಡುಗೆ ಮನೆಗೆ ಸೇರಿಸೋಳಲ್ಲ, ಆದರೆ ಅವನು ಹೆಚ್ಕೊಂಡಿದ್ದಾನೆ, ಅವನಿಗೆ ಇದೇ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಈ ರೀತಿ ಮಾಡ್ತಿರೋದೇ ಹೊರತು ಅದನ್ನು ಹೊರತಾಗಿ ನಾನು ಗಂಡು ಮಗನ್ನೆಲ್ಲ ಅಡುಗೆ ಮನೆಗೆಲ್ಲ ಕಳಿಸೋಳಲ್ಲ ಅಂತ ಹೇಳ್ತಾರೆ. ಅಯ್ಯೋ ಸರಿ ಅತ್ತೆ, ಅಕ್ಕನ ಜೀವನ ಸರಿ ಹೋಗಿ ಅಕ್ಕ ಮತ್ತೆ ವಾಪಸ್ ಬಂದರೆ ಖಂಡಿತ ಇದನ್ನೆಲ್ಲ ಅಕ್ಕನೇ ಮಾಡ್ತಾಳೆ, ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾಳೆ, ನನಗೆ ಅದೆಷ್ಟೇ ಬೇಕು ಅಂತ ಪೂಜಾ ಹೇಳ್ತಿದ್ದಾರೆ. ಖಂಡಿತ ನೋಡ್ತಾ ಇರೋ, ಅವನ್ನ ಹೇಗೆ ಚಾರ್ಜ್ ಮಾಡ್ತೀನಿ, 2 ದಿನಕ್ಕೆ ಸಾಕಾಗಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ತಾಂಡವ್ಗೆ ಕುಪ ಬಂದ್ಬಿಡುತ್ತೆ. ಅಮ್ಮ ನೀನು ಕೂಡ ಸೇರಿಕೊಂಡು ನನ್ನನ್ನು ಚಾಲೆಂಜಲ್ಲಿ ಸೋಲ್ಬೇಕು ಅಂತ ಬಯಸ್ತಿದ್ಯಾ, ಅಷ್ಟು ಬಗೆಯಿಂದ ಹೇಳಿದ್ದೀನಿ, ಭಾಗ್ಯನ ಜೊತೆ ಇದ್ದರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ. ಆದರೂ ಕೂಡ ಈಗ ನಿನಗೂ ಕೂಡ ಭಾಗ್ಯನೇ ಹೆಚ್ಚ, ಮತ್ತೆ ಮಗನಿಗಿಂತ ಸೊಸೆ ಪರನೇ ವಹಿಸ್ಕೊಂಡು ಸೊಸೆ ಗೆಲ್ಲಬೇಕು ಅಂತ ನನಗೆ ಟಾರ್ಚರ್ ಕೊಡ್ತಿದ್ಯಾ ಅಂತ ಅನ್ಕೋತಿದ್ದಾನೆ. ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾಳೆ. ಈ ಕಡೆ ಶ್ರೇಷ್ಠ ಜೊತೆ ಕೂಡ ಕಿಚ್ಚಾಡ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾನೆ. ಏನಿದು ತಾಂಡವ್, ನಿನಗೆ ಖುಷಿಯಿಂದ ನಗ್ನಗ್ತಾ ಮಾತಾಡೋಕ್ಕೆ ಬರಲ್ವಾ, ಯಾವಾಗಲೂ ಕೂಡ ರೇಗೋದೇನಾ ಅಂತ ಕೇಳ್ತಿದ್ರೆ, ಇನ್ನೇನು ನೀನಲ್ಲಿ ಆರಾಮಾಗಿದೆಯಾ, ನಾನಿಲ್ಲಿ ಸಾಯ್ತಾ
ಇದ್ದೀನಿ, ಎಷ್ಟೆಲ್ಲ ಕಾಟ ಕೊಡ್ತಿದ್ದಾರೆ ಗೊತ್ತಾ ಅಂತ ಹೇಳಿ ಅಮ್ಮ ಮಾಡಿದ ಪ್ರತಿಯೊಂದನ್ನು ಕೂಡ ಹೇಳ್ತಿದ್ದಾನೆ. ನಾನು ಹೇಳಿದೆ ಅಲ್ವಾ ತಾಂಡವ್, ನೀನು ಕೇಳಿದ್ಯಾ ನಿಮ್ಮಮ್ಮ ನಿನಗೆ ಕಾಟ ಕೊಡ್ತಾರೆ, ನೀನು ಸೋಲ್ಬೇಕು ಅಂತ, ಎಲ್ಲ ರೀತಿ ನಿನಗೆ ಟಾರ್ಚರ್ ಮಾಡ್ತಾರೆ ಅಂತ. ಅವ್ರಿಗೆ ಭಾಗ್ಯ ಸೊಸೆ ಬೇಕಾಗಿರೋದು, ಮಗ ಅಲ್ಲ. ಆದರೆ ನೀನೇ ತಾನೇ ಹೇಳಿದ್ದು ಅಯ್ಯೋ ನನ್ನಮ್ಮ ಹಾಗಲ್ಲ ಹೀಗಲ್ಲ ಅಂತ. ಇವಾಗ ನೋಡಿದ್ಯಾ ಏನಾಗ್ತಿದೆ ಅಂತ ಅಂದಾಗ, ಏನಾಗ್ತಿದೆ ಅಂದರೆ ಇದೇ ರೀತಿ ಆದರೆ ನಾನು ಏನು ಮಾಡ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ, ನನ್ನಿಂದ ಯಾವುದನ್ನು ಕೂಡ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂದಾಗ, ನೋಡು ತಾಂಡವ್ ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೋತೀಯಾ, ಒಬ್ಬರು ಕೆಲಸದವ್ನು ಇಟ್ಬಿಡು, ಆಗ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ. ಅವರೇ ಎಲ್ಲ ಕೆಲಸ ಮಾಡ್ತಾರೆ, ನಿನಗೂ ಕೂಡ ಯಾವುದೇ ಸ್ಟ್ರೈನ್ ಆ್ಯಂಡ್ ಸ್ಟ್ರೆಸ್ ಪ್ರೆಷರ್ ಇರೋದಿಲ್ಲ ಅಂದಾಗ, ಹೌದು ಶ್ರೇಷ್ಠ ನೀನು ಹೇಳಿದ್ದು ಸರಿ, ಆದರೆ ಒಳ್ಳೆಯ ಕೆಲಸದವ್ನ ಎಲ್ಲಿಂದ ಹುಡ್ಕೋದು ಅಂದಾಗ, ನಾನು ಹಳೆ ಮನೇಲಿದ್ದಾಗ ರೋಡಲ್ಲಿ ಒಬ್ಬರು ಕೆಲಸದವ್ರಿದ್ರು, ಅವ್ರಿಗೆ ಹೇಳ್ತೀನಿ, ಅವರೇ ನಿನ್ನ ಮನೆಗೆ ಬಂದು ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ, ಏನು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅಡುಗೆ ಚೆನ್ನಾಗಿ ಮಾಡ್ತಾರೆ, ನನ್ನಮ್ಮ ಗಬ್ಬ ಕೆಲಸ ಮಾಡಿದ್ರೆ ಖಂಡಿತ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ, ನಮ್ಮಮ್ಮ ಭಾಗ್ಯ ತಿಂಡಿ ತಿಂದು 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 ಊಟನ ಸ್ಟ್ಯಾಂಡರ್ಡ್ನ ಬಯಸ್ತಾನೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೆ ತಾಂಡವ್. ಈಗಲೂ ಕೂಡ ನಿಮ್ಮಮ್ಮನೇ ಹೊಗಳೋದೇ ಆಗೋಯ್ತಲ್ವ. ನಿಮ್ಮಮ್ಮನ ಸ್ಟ್ಯಾಂಡರ್ಡ್ಗೆಲ್ಲ ಈಗ ಮ್ಯಾಚ್ ಆಗಬೇಕು ಅಂದರೆ ತಿಂಗಳೆಲ್ಲ ಕಾಯಬೇಕು. ನಿನ್ಗೆ ಅಷ್ಟೆಲ್ಲ ಟೈಮ್ ಇದೆಯಾ? ಇಲ್ಲ ತಾನೆ. ಮತ್ತು ಇರೋದ್ರಲ್ಲಿ ಬರೋದ್ರಲ್ಲಿ ಒಪ್ಕೊ, ಎಷ್ಟು ಪರವಾಗಿಲ್ಲ ಚೆನ್ನಾಗೇ ಮಾಡ್ತಾಳೆ, ಈ ಓವರ್ ಬಿಲ್ಡಪ್ ಎಲ್ಲ ತೋರಿಸ್ಬೇಡ, ಸ್ವಲ್ಪ ಜಾಸ್ತಿ ದುಡ್ಡು ಕೊಡು ಅವಳಿಗೆ, ಇಲ್ಲ ಅಂದರೆ ನಿಮ್ಮ ಅಮ್ಮನ ಕಾಟ ಸಹಿಸ್ಕೋಬೇಕಲ್ವ, ಇಲ್ಲಾಂದರೆ ಓಡೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಕಳಿಸ್ಕೊಡು ಅಂತ ಹೇಳಿ ತಾಂಡವ್ ಹೇಳ್ತಾನೆ. ನಂತರ ಯಾವುದೇ ಕಾರಣಕ್ಕೂ ಕೂಡ ನಾನು ಸೋಲೋ ಮಾತೇ ಇಲ್ಲ, ನನಗೋಸ್ಕರನಾದರೂ ಈ ಚಾಲೆಂಜ್ನ ಗೆಲ್ಲೇಬೇಕು, ಡಿವೋರ್ಸ್ನ ತೊಗೊಳ್ಳೇಬೇಕು. ನನ್ನಮ್ಮ ನನ್ನ ವಿರುದ್ಧನೇ ಕತ್ತಿ ಮಸು ನನಗೆ ಟಾರ್ಚರ್ ಕೊಡ್ತಿದ್ಯಾ ಅಲ್ವಾ, ನೋಡ್ತಾರಮ್ಮ ಹೇಗೆ ಚಾಲೆಂಜಲ್ಲಿ ಗೆದ್ದು ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಕೊತಿದ್ದಾನೆ. ನಂತರ ಆ ಕಡೆ ಭಾಗ್ಯ ರಂಗೋಲಿ ಬಿಡ್ತಾ ಅಪ್ಪ ಬಂದ ತಕ್ಷಣ ಈ ಕಡೆ ಕಾಫಿ ಮಾಡ್ಕೊಳ್ಳ ಅಂದಾಗ, ಹಾಂ ಅಮ್ಮ ಕಾಫಿ ಮಾಡಿಕೊಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಮ್ಮ ಡಬ್ಬಿ ಇದೆಯಾ, ಮಕ್ಕಳಿಗೆ ಡಬ್ಬಿ ಕಟ್ಟೋಣ ಅಂತ, ಯಾಕಂದರೆ ಅವ್ರಿಗೆ ಮೊದಲೇ ಅಡುಗೆ ಮಾಡೋಕ್ಕೆ ಬರಲ್ಲ, ಮಕ್ಕಳು ಸರಿಯಾಗಿ ಊಟ ಮಾಡಿರ್ತಾರೋ ಇಲ್ವೋ ಅಂದಾಗ, ಹೌದೌದು ಇದೆಲ್ಲ ಇಲ್ಲಿ ಆಗಬೇಕಾಗಿತ್ತು, ಅಲ್ಲೇ ಇದ್ದು ಕಳಿಸ್ಬಹುದಿತ್ತಲ್ವ ಅಂದಾಗ, ಭಾಗ್ಯ ನಿಮ್ಮಮ್ಮ ಮಾತಾಡೋದನ್ನ ಸಹಿಸ್ಕೊಂಡು ಬೇಜಾರು ಮಾಡ್ಕೋಬೇಡ, ಹೋಗು ಮಕ್ಕಳಿಗೆ ಡಬ್ಬಿ ಕಟ್ಟು ಅಂತ ಅಪ್ಪ ಹೇಳ್ತಾರೆ. ನಂತರ ಅಡುಗೆ ಮನೇಲಿ ಭಾಗ್ಯ ಇದ್ದಾರೆ, ಅವ್ರಿಗೆ ಕಾಲ್ ಬರುತ್ತೆ ಪ್ಯೂನ್ ಅಣ್ಣನಿಂದ. ಆ ಕಾಲ್ ಬಂದಿದೆ ಈ ಕಡೆ, ಭಾಗ್ಯಕ್ಕ ನೀವು ಇದೇ ರೀತಿ ಸ್ಕೂಲ್ಗೆ ಆಬ್ಸೆಂಟ್ ಆದರೆ ಖಂಡಿತ ನಿಮ್ಮನ್ನ ಇವರು ಸ್ಕೂಲಿಂದ ತೆಗ್ದಾಕ್ಬಿಡ್ತಾರೆ ಭಾಗ್ಯಕ್ಕ, ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ನೀವು ಮಧ್ಯದಲ್ಲಿ ಬಂದು ಸೇರ್ಕೊಂಡ್ರಿ, ಮೊದಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು, ಈಗ ಈ ರೀತಿ ರಜೆ ಹಾಕೊಂಡು ಕೂತ್ಕೊಂಡ್ರೆ ಖಂಡಿತ ಅಟೆಂಡೆನ್ಸ್ ಶಾರ್ಟೇಜಿಂದ ನಿಮ್ಮನ್ನ ಎಕ್ಸಾಮ್ ಕೂರಿಸಲ್ಲ ಅಂದಾಗ, ಇಲ್ಲ ನಾನು ಯಾವುದೇ ಎಕ್ಸಾಮ್ ಬರೆಯೋದಿಲ್ಲ, ನಾನು ಯಾವುದೇ ಸ್ಕೂಲ್ನ ಹೋಗೋದಿಲ್ಲ, ನಾನು ಸ್ಕೂಲ್ನ ಬಿಟ್ಬಿಡ್ತಿದ್ದೀನಿ ಅಂತ ಹೇಳ್ತಾರೆ. ಇದರಿಂದ ಅವ್ರಿಗೆ ಶಾಕ್ ಆಗುತ್ತೆ. ಇದನ್ನು ಅಪ್ಪ ಕೇಳಿಸ್ಕೋತಾರೆ, ಏನು ಮಗಳೇ ಹೇಳಿದೆ ನೀನು ಅಂದಾಗ, ಹೌದಪ್ಪ ನನಗೀಗ ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಗಂಡ, ನನ್ನ ಮನೆ ಮುಖ್ಯನೇ ಹೊರತು ನನ್ನ ಅತ್ತೆ ಮಾವ ಇನ್ಯಾವುದು ಕೂಡ ಅಲ್ಲ, ನನ್ನ ಸಂಸಾರ ಮುಳುಗೋಗ್ತದೆ, ಅದನ್ನು ಉಳಿಸ್ಕೋಬೇಕು ನಾನು ಅಂತ ಹೇಳ್ತಾರೆ. ನಂತರ ಇದರಿಂದ ಅಪ್ಪಂಗೂ ಕೂಡ ಬೇಜಾರಾಗುತ್ತೆ, ಈ ಕಡೆ ಪ್ಯೂನ್ ಅಣ್ಣಂಗೂ ಕೂಡ ಬೇಜಾರಾಗುತ್ತೆ. ನಂತರ ಆ ಕಡೆ ತಾಂಡವ್ ಎಲ್ರಿಗೂ ಕೂಡ ಕಾಫಿ ಹಾಲನ್ನ ಮಾಡಿಕೊಡ್ತಾರೆ. ಒಂದು ಚೂರು ಕೂಡ ಚೆನ್ನಾಗಿರೋದಿಲ್ಲ, ಏನು ಈ ರೀತಿ ಇದೆ ಅಂತ ಹೇಳಿದ್ರೆ, ನಾಳೆಯಿಂದ ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಏನಮ್ಮ ತಿಂಡಿ ಮಾಡಲಿ ಅಂತ ಹೇಳಿದಾಗ, ಏನೋ ಒಂದು ಮಾಡು ಅಂತ ಹೇಳ್ತಾರೆ. ಏನು ಮಾಡಲಿ, ನಿಮ್ಗೇನು ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕೇಳ್ತಾರೆ. ಈ ಕಡೆ ಪಲಾವ್ ಹೇಳ್ತಾಳೆ ತನ್ವಿ, ಈ ಕಡೆ ದೋಸೆ ಹೇಳ್ತಾನೆ ತನ್ಮಯ್, ಆ ಕಡೆ ಪೂಜಾ ಟೊಮೆಟೊ ಬಾತ್ ಹೇಳಿದ್ರೆ, ಈ ಕಡೆ ಕುಸುಮರು ನಿಮ್ಮ ಅಪ್ಪಂಗೆ ಬನ್ಸಿ ರವೆ ತಂದು ಉಪ್ಪಿಟ್ಟು ಮಾಡಿಬಿಡು, ನನಗೂ ಅದನ್ನೇ ಮಾಡಿಬಿಡು ತಿಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಎಲ್ಲನೂ ಕೂಡ ಲಿಸ್ಟ್ ಮಾಡ್ಕೋತಾರೆ. ಏನೋ ಮಾಡ್ಕೋತಿದ್ಯಾ ಅಂದಾಗ, ಎಲ್ಲ ಕೂಡ ನೆನ್ಪಿಡ್ಬೇಕಲ್ವ ಅಂದಾಗ, ಏನಪ್ಪ ನೀನು ಹೊರಗಡೆಯಿಂದ ಊಟ ತರಿಸೋಣ ಅಂತ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ? ಜಪ್ಪಯ್ಯ ಅಂದರು ಎಡ್ಗೈಲಿ ಕೂಡ ಮುಟ್ಟೋದಿಲ್ಲ ನಾನು ಊಟನ ಅಂತ ಹೇಳ್ತಿದ್ದಾರೆ. ಇಲ್ಲಮ್ಮ ಮನೇಲೇ ಮಾಡ್ತೀವಿ ಅಂತ ಹೇಳಿದಾಗ, ನೀನು ಮಾಡ್ತೀಯಾ, ಹೇಗಪ್ಪ ಮಾಡ್ತೀಯಾ ಅಂತ ಅನ್ಕೋತಿರೋ ಅಷ್ಟರಲ್ಲಿ ಬಾಗಿಲು ತಟ್ತಾರೆ. ಬಾಗಿಲನ್ನು ಹೋಗಿ ತೆಗೆದ್ರೆ, ಬೆಳಗ್ಗೆ ಯಾರೋ ಸೋಪ್ನವ್ರು ಬಂದುಬಿಟ್ರು ಅನ್ಸುತ್ತೆ. ಮೊದಲು ಅವ್ರನ್ನ ಕಳಿಸ್ತಾ ಇರೋ ಅಂದಾಗ, ನಾನು ಸೋಪವ್ರಲ್ಲ, ನಿಮ್ಮನ್ನು ಕುಕ್ಕೋಕೆ ಬಂದಿದ್ದೀನಿ ಅಂತಾರೆ. ಏನು ನಮ್ಮನ್ನು ಕುಕ್ಕೋಕ ಅಂದಾಗ, ಹೌದು ನಿಮಗೆ ಕುಕ್ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ನಮಗೇನು ಕೆಲಸದವ್ರು ಬೇಕಾಗಿಲ್ಲ, ಅಡುಗೆಯವರು ಹೋಗಮ್ಮ ಅಂದಾಗ, ಈ ಕಡೆ ತಾಂಡವಮ್ಮ ನಾನೇ ಅವನ್ನ ಕರೆಸಿರೋದು ಅಂತ ಕುಸುಮವ್ರಿಗೆ ಶಾಕ್ ಆಗುತ್ತೆ. ಪೂಜಾ ಶಾಕ್ ಆಗ್ತಾಳೆ, ಏನು ಮಾತಾಡ್ತಿದ್ಯಾ ತಾಂಡವ್ ಅಂದಾಗ, ಹೌದಮ್ಮ ನನಗೆ ಅಡುಗೆ ಬರಲ್ಲ, ಹಾಗಂತ ನಿಮ್ಮನ್ನೆಲ್ಲ ಈ ರೀತಿ ಊಟ ಮಾಡ್ಕೊಂಡು ಇರೋಕ್ಕಾಗತ್ತಾ, ಬಡ್ಸೋಕ್ಕಾಗತ್ತಾ, ಅದಕ್ಕೋಸ್ಕರ ಒಬ್ಬ ಕುಕ್ಕನ್ನು ಅಪಾಯಿಂಟ್ ಮಾಡಿದ್ದೀನಿ, ಅವ್ರು ನಿಮ್ಗೆ ಹೇಗೆ ಬೇಕು ಹಾಗೆ ಅಡುಗೆ ಮಾಡಿಕೊಡ್ತಾರೆ ಅಂದಾಗ, ಭಾಗ್ಯ ಇದ್ಲು ಮಾಡ್ತಿದ್ಲು ಅಂದ್ರೆ ಅವಳು ಇದ್ಲು, ಅವಳಿಗೆ ಬರ್ತಿತ್ತು ಮಾಡ್ತಿದ್ಲು, ನನಗೆ ಬರಲ್ಲ, ಆದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ತಾನೆ, ಚೆನ್ನಾಗಿ ನೋಡ್ಕೋತೀನಿ, ಈಗ ಅಡುಗೆಯವ್ರನ್ನ ಇಟ್ಟಿದ್ದೀನಿ, ನನ್ನ ದುಡ್ಡು ಖರ್ಚಾಗುತ್ತೆ ಅಷ್ಟೇ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ಅವರು ಕೂಡ ನಿಮ್ಗೆ ಬೇಕಾಗೋದನ್ನೆಲ್ಲ ಮಾಡ್ತಾರೆ ಅಂತ ಹೇಳಿ ಅಮ್ಮನ ಬಾಯಿನೇ ಕಟ್ಟಾಕ್ಬಿಡ್ತಾನೆ. ಮನೆಯೇನು ರಣರಂಗ ಆಗುತ್ತೆ, ಆದರೆ ಗೆಲ್ಲೋದು ಮಾತ್ರ ತಾಂಡವ್. ಫೈನಲಿ ಕೆಲಸದವರು ಮನೆ ಒಳಗಡೆ ಬರ್ತಾರೆ. ಈ ಕಡೆ ಹೇಗೆ ಟಾರ್ಚರ್ ಕೊಟ್ಟು ಅವರನ್ನು ಓಡಿಸ್ಬೇಕು ಅಂತ ಕುಸುಮ ಮತ್ತು ಪೂಜಾ ಇಬ್ಬರು ಕೂಡ ಸ್ಟಡಿ ಆಗ್ತಿದ್ದಾರೆ. ಹಾಗಿದ್ರೆ ಕೆಲಸದವ್ರು ಬಂದಿದೆ, ಹೇಗೆಲ್ಲ ಕಾಟ ಕೊಡ್ತಾರೆ ಅಥವಾ ಹೇಗೆಲ್ಲ ಪೂಜಾ ಮತ್ತು ಕುಸುಮ ಅವ್ರ ಕಾಟನ ಸಹಿಸ್ಕೊಂಡು ತಾಂಡವ್ ಚಾಲೆಂಜನ್ನ ಗೆಲ್ಲುವುದಕ್ಕೆ ಸಹಾಯ ಮಾಡ್ತಾರೆ ಅವರು. ಈ ಕಡೆ ತಾಂಡವ್ ಅಂತೂ ರಿಲೀಫ್ ಆಗಿದ್ದಾನೆ, ಆದರೆ ಆಫೀಸಲ್ಲಿದ್ದರೂ ಕೂಡ ನೆಮ್ಮದಿ ಇಲ್ಲ, ಅಂಥ ಟಾರ್ಚರ್ ಕೊಡ್ತಿದ್ದಾರೆ ಕುಸುಮ ಮತ್ತು ಪೂಜಾ ಸೇರ್ಕೊಂಡು. ಹಾಗಾದರೆ ಆಗ್ತಿರೋದೇನು, ತಾಂಡವ್ 2ನೇ ದಿನ ಅಲ್ಲೂ ಕೂಡ ಎಡವಟ್ಟು ಮಾಡ್ಕೊಂಡ್ಬಿಡ್ತಾರೆ. ಏನೆಲ್ಲ ಆಗಬಹುದು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.